ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ರೆಡಿ. ಹೇ ಆಕಾಶ್, ಬೈನಾಕುಲರ್ ಇದ್ಯಾಕೋ? ನಾವೆಲ್ಲಿಗೆ ಹೋಗ್ತಾ ಇದೀವಿ ಹೇಳು? ಪತ್ತೆದಾರಿ ಕೆಲಸ ಮಾಡೋದಿಕ್ಕೆ. ಅಲ್ಲಿ ಕಳ್ಳರು ಕಾರ್ನ ಸಂಧಿ ಬಂದಿರಲ್ಲ ನಿಲ್ಸಿರ್ತಾರೆ, ಅದಕ್ಕೆ ಇದು ಯೂಸ್ ಆಗುತ್ತೆ. ಇಲ್ಲಿ ನೀಟಾಗಿ ನೋಡ್ಬೋದು, ಕಾರ್ ಎಲ್ಲಿದೆ ಅಂತ ಕಂಡುಹಿಡಿಬಹುದು. ಹೌದಲ್ವಾ? ಒಳ್ಳೆ ಐಡಿಯಾ. ಇದು ತಗೊಂಡು ಒಳ್ಳೇದ್ ಮಾಡ್ದೆ. ಅದಕ್ಕೆ ಹೇಳೋದು ನಾನು ಬ್ರಿಲಿಯಂಟ್ ಅಂತ. ನನ್ನ ನೋಡಿ ಕಲ್ತ್ಕೋ. ಹೇ ಅಪ್ಪ, ಸಾಕು ಬಿಲ್ಟಪ್ ತಗೊಂಡಿದ್ದು. ತುಂಬಾ ಬಿಲ್ಡಪ್ ತಗೋತಾನಲ್ವಾ? ಹ್ಞೂ ಮ್ಯಾಮ್, ಇವ್ನು ಯಾವಾಗ್ಲೂ ಹೀಗೆ ನನ್ನ ಜಾಸ್ತಿ ಬಿಲ್ಡಪ್ ತಗೊಂತಾನೆ. ಯಾವ ಬಿಲ್ಡಪ್ಪು ಇಲ್ಲ, ನಾನು ಇರೋದನ್ನೇ ಹೇಳ್ದೆ ಅಷ್ಟೇ. ಆಯ್ತು ಸರ್, ನೀವು ಬ್ರಿಲಿಯಂಟೇ, ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಆಗ್ಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡೋಣ. ನಮ್ ಗುರಿ ಕಾರನ್ನು ಹುಡುಕ್ಬೇಕು, ಅದ್ರ ಕಡೆ ಫೋಕಸ್ ಮಾಡೋಣ. ಮ್ಯಾಮ್, ಮತ್ತೆ ಕಾರ್ನ ಎಲ್ಲಿ ಹುಡ್ಕೋದು, ಹೇಗೆ ಹುಡ್ಕೋದು? ಸಿಂಪಲ್, ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೋಗಿ ಕೇಳೋಣ. ಏನಾದರೂ ಕಳೆದು ಹೋದ್ರೆ ಅದನ್ನ ಹೇಗೆ ಹುಡುಕ್ತೀರಾ, ಅದನ್ನ ಹೇಗೆ ಪತ್ತೆ ಹಚ್ತೀರಾ, ಅವ್ರು ಏನಾದರೂ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಅದರಿಂದ ಕ್ಲೂ ಸಿಗುತ್ತೆ, ಅವ್ರ ಹೆಲ್ಪ್ ತಗೊಂಡ್ರೆ ಆಯ್ತು. ಓಕೆ ಮ್ಯಾಮ್, ಹಾಗೆ ಮಾಡೋಣ. ಪೊಲೀಸ್ ಸ್ಟೇಷನ್ ಹೋಗೋಣ ಬನ್ನಿ ಮ್ಯಾಮ್. ಪೊಲೀಸ್ ಸ್ಟೇಷನ್ ಯಾಕೋ ಭಯನಾ? ಇಷ್ಟೊತ್ತು ದೊಡ್ಡ ಡಿಟೆಕ್ಟಿವ್ ತರ ಆಡ್ತಿದೆ, ಈಗ ನೋಡಿದ್ರೆ ಹೆದ್ರ ಬುಕ್ಲ ತರ ಆಡ್ತಿದ್ಯಾ. ಭಯನಾ? ಹೆದ್ರ ಬುಕ್ಲ ಇಲ್ಲ, ನಾನೇನ್ ಭಯ ಪಟ್ಟಿಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ ಅಂದಾಗ ಪೊಲೀಸ್ ಸ್ಟೇಷನಾ ಅಂತ ಹೇಳ್ದೆ, ಸುಮ್ಮನೆ ಬಿಲ್ಡಪ್ ತಗೊಂಡೆ. ನೀನೇ ಬಿಲ್ಡಪ್ ತಗೊಂಡೆ, ಸುಮ್ಮನೆ ಹೇಳ್ದೆ. ಸರಿ ಆಯ್ತು, ಮಾತಿಗೆ ಮಾತು ಬೆಳೆಸ್ಬೇಡಿ, ಟೈಮ್ ಆಗ್ತದೆ, ಹೊರಡೋಣ. ಬನ್ನಿ. ಗ್ಯಾಂಗ್ ಕಟ್ಕೊಂಡು ಅಲ್ಲಿಗೋ ಹೋಗ್ತಾ ಇದ್ದೀರಾ? ಚಿಕ್ಕೆ, ಯಾರಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಮಮ್ಮಿ ಹೇಳಿಲ್ವಾ ಕೇಳ್ಬಾರ್ದು ಎಲ್ಲಿಗೆ ಹೋಗ್ತಾ ಇದೀರಾ ಅಂತ? ಕರೆಕ್ಟ್. ನೀನ್ ಚಿಕ್ಕೆ ಆದ್ರೂ ಚಿಕ್ಕವಳ ತರನೇ ಆಡ್ತೀಯಲ್ಲ. ಅಗೇನ್ ಕರೆಕ್ಟ್. ಆಯ್ತಪ್ಪ, ಸಾರಿ. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಬಾರ್ದು, ಆದ್ರೆ ಎಲ್ಲಿಂದ ಬರ್ತೀರಾ ಅಂತ ಕೇಳ್ಬೋದಲ್ವಾ? ಕೇಳ್ಬೋದು. ಹಾಗಿದ್ರೆ ಹೇಳು. ಮಮ್ಮಿ, ನೀವೇ ತಾನೆ ನಮ್ ಗ್ಯಾಂಗ್ಗೆ ಲೀಡರು, ಹೇಳಿ ಬನ್ನಿ. ಸರಿ ಮಿಂಚು, ನಾವಿಬ್ರು ಆಚೆ ಆಡೋಣ. ಈ ನಡು ತುಂಬಾ ಮಾತಾಡೋದು ಕಲ್ತಿದ್ದಾನೆ. ಹೌದು, ಯಾವ ಕಡೆ ಪಯಣ? ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ಗೆ, ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಆಮೇಲೆ ಒಟ್ಟಿನಲ್ಲಿ ಅವ್ರ ಕಾರು ಆದಷ್ಟು ಬೇಗ ಹುಡುಕ್ಬೇಕು ಅಷ್ಟೆ. ಅದಕ್ಕೇನೆಲ್ಲ ಸಾಧ್ಯನೋ ಅದನ್ನೆಲ್ಲ ಮಾಡ್ತೀನಿ. ಅವ್ರು ತುಂಬಾ ಅಪ್ಸೆಟ್ ಆಗಿದ್ದಾರೆ, ಸೊ ಆದಷ್ಟು ಬೇಗ ಕಾರ್ ಹುಡುಕಿ ಅವ್ರಿಗೆ ಸಿಗೋ ಹಾಗೆ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ನೆಮ್ಮದಿ ಇರಲ್ಲ. ಅಲ್ಲ ಕರೆ, ಒಂದ್ ಕಾರ್ ಕಳ್ದೋದ್ರೆ ಇಷ್ಟೊಂದೆಲ್ಲ ಒದ್ದಾಡೋ ಅಗತ್ಯ ಇದೆಯಾ? ಅವ್ರೇನ್ ಮಾಮೂಲಿ ಮನುಷ್ಯನ? ದ ಗ್ರೇಟ್ ಗೌತಮ್ ದಿವಾನ್ ಅವರು ಎಂತ ಐಷಾರಾಮಿ ಜೀವನ ಮಾಡಿದವರು. ಒಂದ್ ಕಾಲದಲ್ಲಿ ಅವ್ರ ಹತ್ರ ಎಂತೆಂತ ಕಾರ್ ಇತ್ತು, ಒಂದ್ರಕ್ಕಿಂತ ಒಂದ್ ದುಬಾರಿ. ಅದ್ರದ್ ಬೆಲೆ ಏನಾದ್ರು ಕೇಳ್ಬಿಟ್ರೆ ತಲೆ ಸುತ್ತ ಬರೋದು, ಹಾಗೆ ಹಾರ್ಟ್ ಅಟ್ಯಾಕ್ ಕೂಡ ಬಂದ್ಬಿಡೋದು, ಆ ರೀತಿ ಇದ್ದವರು. ಅಂತದ್ರಲ್ಲಿ ಒಂದ್ ಮಾಮೂಲಿ ಕಾರಿಗೆ ಇಷ್ಟ ತಲೆ ಕೆಡ್ಸ್ಕೋಬೇಕಾ? ಅದ್ರ ಅಗತ್ಯ ಏನಿದೆ ಅಂತ ಕೇಳ್ತಾ ಇದ್ದೀನಿ. ನಿನ್ನ ಪ್ರಶ್ನೆಯಲ್ಲೇ ಉತ್ತರ ಇದೆ ಮಲ್ಲಿ. ಅಗತ್ಯ ಇಲ್ಲದೇನೆ ಅವ್ರು ಅಷ್ಟೊಂದು ಫೀಲ್ ಆಗ್ತಿದ್ದಾರೆ ಅಂದರೆ ಅದ್ರ ಹಿಂದೆ ಬಲವಾದ ಕಾರಣ ಇದ್ದೇ ಇರುತ್ತೆ. ನನಗನ್ಸುತ್ತೆ ಆ ಕಾರಲ್ಲಿ ಅವ್ರಿಗೆ ಬೇಕಾಗಿರೋದು ತುಂಬ ವ್ಯಾಲ್ಯೂಬಲ್ ಥಿಂಗ್ಸ್ ಏನೋ ಇದೆ, ಅದಕ್ಕೆ ಅವ್ರು ಅಷ್ಟೊಂದು ಫೀಲ್ ಮಾಡ್ಕೊಂಡಿದ್ದಾರೆ. ಹಾಗಂತೀರಾ? ಹಾಗಿದ್ರೆ ಆ ಕಾರಣ ಏನಿರ್ಬೋದು ಅಕ್ಕರೆ? ಗೊತ್ತಿಲ್ಲ ಮಲ್ಲಿ, ಬಟ್ ಒಂದಂತೂ ಸತ್ಯ, ಆ ಕಾರ್ ಸಿಕ್ಕಿದ್ರೆ ಅವ್ರಿಗೆ ನೆಮ್ಮದಿ ಸಿಗುತ್ತೆ, ಅವ್ರು ಮುಂಚಿನ ಥರ ಆಗ್ತಾರೆ ಅಂದರೆ ಆ ಕಾರ್ ಹುಡ್ಕೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವ ರಿಸ್ಕ್ ಬೇಕಾದರೂ ತಗೋತೀನಿ. ಒಟ್ಟಿನಲ್ಲಿ ಆ ಕಾರ್ ಎಲ್ಲೇ ಇದ್ದರೂ ಅದನ್ನು ಹುಡುಕಿ ಅವ್ರ ಮುಂದೆ ತಂದು ನಿಲ್ಲಿಸ್ತೀನಿ. ಆ ಕೆಲಸ ನಾನು ಮಾಡ್ತೀನಿ. ಸರಿ, ಬರ್ತೀನಿ. ಹುಷಾರ್. ಹಾಂ. ಸರ್, ನೆನ್ನೆ ಕಾರ್ ಕಳೆದಿತ್ತು ಅಂತ ಕಂಪ್ಲೇಂಟ್ ಕೊಟ್ಟಿರಲ್ಲ, ಮೇಡಮ್ ಬಂದಿದ್ದಾರೆ. ಓಕೆ, ಕಳಿಸಿ. ಬನ್ನಿ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ಕಾರ್ ವಿಷಯ ಏನಾಯಿತು? ಹುಡುಕ್ತಾ ಇದ್ದೀವಿ ಮೇಡಮ್, ಬಟ್ ಏನು ಮಾಡೋದು, ಕಳ್ಳರು ಕೂಡ ನಮ್ಮಷ್ಟೇ ಬುದ್ಧಿವಂತರಾಗಿರ್ತಾರೆ, ಸ್ವಲ್ಪ ಟೈಮ್ ಕೊಡಿ. ಅಂಕಲ್, ನನಗೊಂದು ಡೌಟು. ಏನು ಪುಟ್ಟ? ಈ ಕಾರು ಬೈಕ್ ಎಲ್ಲ ಕಳ್ದೋದ್ರೆ ಹೆಂಗ್ ಹುಡುಕ್ತೀರಾ?
ಅದು ಇಂಥ ಜಾಗದಲ್ಲೇ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ? ನೀವು ಮ್ಯಾಜಿಕ್ ಮಾಡ್ತೀರಾ? ನಿಮಗೆ ಮ್ಯಾಜಿಕ್ ಬರುತ್ತಾ? ಮ್ಯಾಜಿಕ್ ಏನಿಲ್ಲ ಪುಟ್ಟ, ಸ್ವಲ್ಪ ಬುದ್ಧಿ ಉಪಯೋಗಿಸ್ತೀವಿ ಅಷ್ಟೇ. ಸಾಮಾನ್ಯವಾಗಿ ಕಾರು ಬೈಕು ಎಲ್ಲ ಕಳ್ತನ ಮಾಡ್ತಾರಲ್ಲ, ಅವರೆಲ್ಲ ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಇಟ್ಟಿರ್ತಾರೆ. ಆಟೋಮೊಬೈಲ್ ಹಬ್ ಅಂತಾರಲ್ಲ, ಅಲ್ಲಿ ತೊಗೊಂಡೋಗಿಡ್ತಾರೆ. ಹಂಗಂದ್ರೆ ಆಟೋಮೊಬೈಲ್ ಹಬ್ ಅಂದರೆ ಹೇಗೆ ಹೇಳಿ? ನಾರ್ಮಲ್ ಆಗಿ ಈ ಕಾರು ಬೈಕ್ದು ಸ್ಪೇರ್ ಪಾರ್ಟ್ಸ್ ಇರ್ತಾವಲ್ಲ, ಅದನ್ನ ಸೆಕೆಂಡ್ ಹ್ಯಾಂಡ್ಲು ಮಾರೋ ಅಂಗಡಿ ಇರುತ್ತೆ. ಆ ಥರದ್ದೇ ಕೆಲವು ಜಾಗನ ಅವರು ಗುರುತಿಸ್ಕೊಂಡಿರ್ತಾರೆ, ಅಲ್ಲಿ ಇಡ್ತಾರೆ. ನಾವು ಅಲ್ಲಿಗೆ ಹೋಗಿ ಚೆಕ್ ಮಾಡಿದ್ರೆ ಕಳ್ಳರು ಸಿಗ್ಬೀಳ್ತಾರೆ. ಹೌದಾ? ಆ ಥರ ಜಾಗ ಎಲ್ಲೆಲ್ಲಿದೆ ಅಂಕಲ್? ಇಂಥ ಕಡೆ ಅಂತ ಕಡೆ ಅಂತ ಹೇಳೋಕ್ಕಾಗೋದಿಲ್ಲ ಪುಟ್ಟ. ಈಗ ಎಲ್ಲ ಕಡೆ ಅವರು ಒಂದೊಂದು ಬ್ರಾಂಚ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರು ಕದ್ದಿರೋ ಕಾರ್ನ ಕವರ್ಡ್ ಆಗಿರೋ ಗ್ಯಾರೇಜ್ನಲ್ಲಿಟ್ಟು ನಂತರ ಒಂದೊಂದೇ ಪಾರ್ಟ್ನ ತೆಗೆದು ಲಗೇಜ್ ಗಾಡಿನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿಬಿಡ್ತಾರೆ. ಹೀಗೂ ಬೇಕಾರಾಗ್ಬೋದು. ಹೌದು, ಇದನ್ನೆಲ್ಲ ನನ್ನ ಕೇಳ್ತಾ ಇದ್ದೀರಾ? ಏನು ನನ್ನ ಎಂಕ್ವೈರಿ ಮಾಡ್ತಾ ಇದ್ದೀರಾ? ಅಂಕಲ್ ಅದರ ಏನಿಲ್ಲ ಅಂಕಲ್, ಸುಮ್ಮನೆ ಜನರಲ್ ನಾಲೆಜ್ಗೋಸ್ಕರ ಕೇಳಿದ್ವಿ ಅಷ್ಟೇ. ಅಂಕಲ್ ಥ್ಯಾಂಕ್ಸ್ ಅಂಕಲ್ ಇಷ್ಟೆಲ್ಲ ಹೇಳಿದ್ದಕ್ಕೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ನಾವು ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ, ಸಿಕ್ಕೇ ಸಿಗುತ್ತೆ. ಆದರೆ ನೀವು ಟೆನ್ಷನ್ ಮಾಡಿಕೊಂಡು ನಾನು ಹೇಳಿರೋ ಇನ್ಫಾರ್ಮೇಷನ್ ಇಟ್ಕೊಂಡು ನೀವೇ ಹುಡ್ಕೋದಕ್ಕೆ ಹೋಗಬೇಡಿ, ತುಂಬ ಡೇಂಜರಸ್ ಅದು. ಇದೊಂದು ಮಾಫಿಯಾ ಥರ ನಡೆಯುತ್ತೆ. ಅಂಥ ಜಾಗಕ್ಕೆ ನೀವೆಲ್ಲ ಹೋಗಬಾರ್ದು. ಅವರು ದೊಡ್ಡ ಕಳ್ಳರು, ಏನು ಮಾಡೋದಕ್ಕೂ ಹೇಸೋದಿಲ್ಲ. ಕಳ್ಳರಿಗೆ ಇದು ಹೊಟ್ಟೆಪಾಡು, ಒಂಥರ ಪ್ರೊಫೆಷನಲ್ ಬಿಸ್ನೆಸ್ ಇದು. ಅದಕ್ಕೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಹಾಂ ಸರ್, ಅರ್ಥ ಆಗುತ್ತೆ. ಮಕ್ಕಳು ಸುಮ್ಮನೆ ಹಾಗೆ ಕೇಳಿದ್ರು ಜನರಲ್ ನಾಲೆಜ್ಗೆ. ಸರಿ, ಥ್ಯಾಂಕ್ ಯು ಸೊ ಮಚ್. ಬರ್ತೀವಿ. ಸರಿ, ಬಾಯ್ ಅಂಕಲ್. ಬಾಯ್ ಪುಟ್ಟ, ಬಾಯ್. ಹೇಳೋಣ. ಗೆಳೆಯ ಏನೋ ಮಾಡ್ತಾ ಇದೀಯಾ? ಗಾಡಿ ಬಗ್ಗೆ ಏನಾದರೂ ಗೊತ್ತಾಯ್ತಪ್ಪ? ಇಲ್ಲ ಕಣ, ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಗೆಳೆಯ, ನಾನು ಪೊಲೀಸರಿಗೆ ಫೋನ್ ಮಾಡಿದ್ದೆ, ಅವರು ಹುಡ್ಕೋ ಪ್ರೊಸೆಸ್ಸಲ್ಲೇ ಇದ್ದಾರೆ. ಸಿಗುತ್ತೆ ಬಿಡು, ತಲೆ ಕೆಡಿಸ್ಕೋಬೇಡ. ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಕಣೋ. ಒಂದು ಕಾಲದಲ್ಲಿ ಮನೆ ಮುಂದೆ ಆ ಪಾರ್ಟಿ ಕಾರುಗಳು ನಿಂತಿತ್ತು, ಆ ರೇಂಜ್ಗಿದ್ದೆ ನೀನು. ಆದರೂ ಆಫ್ಟರ್ ಆಲ್ ಇದು ಯಾವುದೋ ಒಂದು ಸಣ್ಣ ಕಾರ್ ಕಳೆದೋಗಿದ್ದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತಾ ಇದೆಯಾ? ಓಹೋ, ಅದಕ್ಕೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ ತೊಂದರೆ ಆಗುತ್ತೆ ಅಂತನಾ? ಧಾರೆ